ಮನೆ ಬೀಗ ಹೊಡೆದು ಬಾಗಿಲು ಮುರಿದು ಕಳ್ಳತನ. ಮನೆಯಲ್ಲಿದ್ದ 100 ಗ್ರಾಂಗೂ ಹೆಚ್ಚಿನ ಬಂಗಾರ ದೋಚಿ ಪರಾರಿ. ಆದಷ್ಟು ಬೇಗ ಕಳ್ಳರನ್ನ ಎಡೆಮುರಿ ಕಟ್ಟುವಂತೆ ಪೊಲೀಸರಿಗೆ ಮನವಿ. ಶಿರಾ ತಾಲೂಕು ಬುಕ್ಕಾಪಟ್ಟಣದ ಎಸ್ಬಿಐ ಬ್ಯಾಂಕಿನ ನಿವೃತ್ತ ಡಿ ಗ್ರೂಪ್ ನೌಕರ ನಾಗರತ್ನಮ್ಮ ಬೆನ್ ಸತ್ಯನಾರಾಯಣರಾವ್ ಮನೆಗೆ ನುಗ್ಗಿದ ಕಳ್ಳರು 100 ಗ್ರಾಂಗೂ ಹೆಚ್ಚಿನ ಬಂಗಾರ ದೋಚಿ ಪರಾರಿಯಾಗಿದ್ದಾರೆ. ನಾಗರತ್ನಮ್ಮರವರು ಬುಕ್ಕಾಪಟ್ಟಣದ ಹಾಲಿನ ಡೈರಿ ಮುಂಭಾಗದ ರಸ್ತೆಯ ಮನೆಯಲ್ಲಿ ವಾಸವಾಗಿದ್ರು. ಬುಧವಾರ ಸಂಜೆ ರಜೆಯ ಪ್ರಯುಕ್ತ ಧರ್ಮಸ್ಥಳಕ್ಕೆ ದೇವರ ದರ್ಶನಕ್ಕೆ ತೆರಳಿದ್ದರು. ಗುರುವಾರ ರಾತ್ರಿ ಯಾರೂ ಇಲ್ಲದ ವೇಳೆಯಲ್ಲಿ ಮನೆಗೆ ನುಗ್ಗಿದ ಕಳ್ಳರು ಮನೆಯ ಬಾಗಿಲು ಮುರಿದು ಒಳನುಗ್ಗಿ ಮನೆಯ ಒಳಗೆ ಬೀರುವಿನಲ್ಲಿ ಇದ್ದ ಸರ, ರಿವರ್ಸ್ ಚೈನ್, ಕಿವಿಯೋಲೆ ಸೇರಿದಂತೆ 100 ಗ್ರಾಂಗೂ ಹೆಚ್ಚಿನ ಬಂಗಾರ ದೋಚಿ ಪರಾರಿಯಾಗಿದ್ದಾರೆ. ಬೆಳಗ್ಗೆ ಅಕ್ಕಪಕ್ಕದ ಮನೆಯವರು ಬಾಗಿಲನ್ನು ತೆರೆದಿರುವುದನ್ನು ನೋಡಿ ಪೊಲೀಸರಿಗೆ ವಿಷಯ ಮುಟ್ಟಿಸಿದಾಗ ಬುಕ್ಕಾಪಟ್ಟಣ ಪೊಲೀಸ್ ಉಪಠಾಣೆಯ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಶ್ವಾನದಳ ಹಾಗೂ ಬೆರಳುಚ್ಚು ತಜ್ಞರನ್ನ ಕರೆಸಿ ತನಿಖೆ ನಡೆಸಿದ್ದಾರೆ. ಶಿರಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ನಗರದ ಹೃದಯ ಭಾಗದಲ್ಲಿರುವ ಜನನಿಬಿಡ ಪ್ರದೇಶದಲ್ಲಿಯೇ ಈ ರೀತಿ ಕಳ್ಳತನವಾಗಿರುವುದು ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿದ್ದು ಪೊಲೀಸರು ಶೀಘ್ರವಾಗಿ ತನಿಖೆ ಕೈಗೊಂಡು ಕಳ್ಳರ ಎಡೆಮುರಿ ಕಟ್ಟಬೇಕು ಎಂದು ಸಾರ್ವಜನಿಕರು ಮನವಿ ಮಾಡಿಕೊಂಡಿದ್ದಾರೆ. ವರದಿ ಫೈರೋಜ್ ಪಾಷಾ, ಬುಕ್ಕಾಪಟ್ಟಣ. ಧರ್ಮಸ್ಥಳ ಹೋಗೋ ರಾತ್ರಿನೇ ಗುರುವಾರ ರಾತ್ರಿ ನಮ್ಮ ಮನೇಲಿ ಕಳ್ತನ ಇದೆ. ನಾನು ಒಬ್ಳೇ ಇರ್ತೀನಿ. ಆಗ ಅಕ್ಕಪಕ್ಕದ ಜನ ಇದ್ದಾರೆ. ಅವರಿಂದ ನಮ್ಗೆ ಏನು, ಅವರು ಮನೇಲಿ ಅವ್ರು ಇರ್ತಾರೆ. ನಮ್ಮ ಮನೆಗಳಿಗೆ ಏನು ಬಂದು ನೋಡ್ತಾರೆ? ಅವರು ಕಳ್ತನ ಆಗಿರೋದು ಏನು ನೋಡ್ತಾರೆ? ನಮ್ಮ ಮನೆಗೆ ಒಡವೆ ಹೋಗಿರೋದು, ಅಮೌಂಟ್ ಏನು ಹೋಗಿಲ್ಲ. ಒಡವೆ ಒಂದು ಹೋಗಿದ್ದೆ. ನಾನು ಅಮೌಂಟ್ ಇಲ್ಲ, ನಮ್ಮ ಮನೇಲಿ ಅಮೌಂಟ್ ಇಟ್ಕೊಳಲ್ಲ ನಾವು. ಆಗಲೇ ನಾವು ಒಬ್ಬಳೇ ಇರೋದು. ರಾತ್ರಿ ಬಂದು ನನಗೆ ಏನಾರು ಕೊಲೆ ಮಾಡಿಬಿಟ್ರೆ ದುಡ್ಡು ಕಿತ್ಕೊಂಡು ಒಡವೆ ಕಿತ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗ ಯಾರಿಗೆ ಹೇಳೋಣ ಸರ್? ನಾನು ಈ ಥರ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ನನಗೆ ಏನಾರು ಎಲ್ಪ್ ಮಾಡಿಕೊಡಿ ಸರ್. ಈ ಥರ ಕೇಳ್ತಾ ಇದ್ದೀನಿ. ನೀವು ದಯವಿಟ್ಟು ಕೈ ಮುಗಿತಾ ಇದ್ದೀನಿ. ನಿಮಗೆ ಪೊಲೀಸ್ನವರಿಗೆ ಆಗಲಿ, ಸಲಿಗೆ ಪೇಪರ್ನವರಿಗೆ ಆಗಲಿ, ಸಲುವೆ ಯಾರಿಗಾನ ಆಗಲಿ ಸರ್, ನಮಗೆ ಎಲ್ಪ್ ಮಾಡಬೇಕು. ನನಗೆ ದಯವಿಟ್ಟು ನೀವು ಉಷ್ಣದಿ ಕೊಡಬೇಕು ಸರ್. ನಾವು ಈ ಥರ ಹೇಳ್ತಾ ಇದ್ದೀವಿ. ನೀವು ದಯವಿಟ್ಟು ನ್ಯಾಯ ಕಳಿಸ್ಬೇಕು. ನನಗೆ ಏನು ಮಾಡ್ತೀರೋ ಗೊತ್ತಿಲ್ಲ ಸರ್, ನನಗೆ ನ್ಯಾಯ ಕೊಡಿಸ್ಬೇಕು. ನಾವು ಬುಧವಾರ ನೈಟು ಇಲ್ಲಿಂದ ಹೊರಟೋಗಿ ಶಿವಪುರದಲ್ಲಿ ಆಲ್ಟ್ ಆಗಿ ನಾವು ಗುರುವಾರ ಬೆಳಗ್ಗೆ ಧರ್ಮಸ್ಥಳಕ್ಕೆ ಹೊರಟಿರ್ತೀವಿ. ಶುಕ್ರವಾರ ನಮಗೆ ಅಕ್ಕಪಕ್ಕದವ್ರು ಫೋನ್ ಮಾಡಿ ಈ ಥರ ಮನೆ ಕಳ್ತನ ಆಗಿದೆ, ಮನೆ ಓಪನ್ ಆಗಿದೆ, ಎಲ್ಲ ಹೊಡೆದಿದ್ದಾರೆ ಅಂತೇಳಿ ನಮಗೆ ಸುದ್ದಿ ಬರುತ್ತೆ. ಹಾಗಾಗಿ ನಮಗೆ ಒಂದು ಪರಿಹಾರ ಬೇಕು. ನಮಗೆ ಈ ಥರ ನೆಕ್ಸ್ಟ್ ಯಾವುದೂ ಆಗಬಾರ್ದು. ಈಗ ಸುತ್ತಮುತ್ತ ನಿಮಗೆ ಎಷ್ಟು ಗಂಟೆಗೆ ಫೋನ್ ಬಂತು ಈ ಥರ ಆಗಿದೆ ಅಂತ? ನಮಗೆ ಬೆಳಗ್ಗೆ ಒಂದು 8:20 ನಮಗೆ ಫೋನ್ ಬಂತು ಸರ್. ದರ್ಶನ ಎಲ್ಲ ಮುಗಿಸಿದ್ದು ನಾವು ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯನ ಹೋಗೋಣ ಅಂತ ರೆಡಿಯಾಗಿದ್ದು. ನಾವು ಫೋನ್ ಬಂತು ತಕ್ಷಣಕ್ಕೆ ನಾವು ಅಲ್ಲಿಂದ ಹಾಸನಿಗೆ ಬಂದು ಹಾಸನಿಂದ ಕಾರ್ ಮಾಡ್ಕೊಂಡು ಬಂದಾಗ ಪೊಲೀಸ್ನವ್ರಿಗೆ ಅಲ್ಲಿಂದನೇ ಹೊಯ್ಸಳದವ್ರಿಗೆ ನಾನು ಫೋನ್ ಮಾಡಿದೆ. ಅವ್ರು ಬಂದು ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋಗಿದ್ದಾರೆ. ನಾವು ಹುಡುಕೊಡ್ತೀವಿ ಅಂತ ಒಂದು ಹೇಳಿದ್ದಾರೆ. ಏನೇನು ಹೋಗಿದೆ ಸರ್? ಸರ್ ಒಂದು 100 ಗ್ರಾಮ್ ಒಡವೆ ಹೋಗಿದೆ ಸರ್. ದುಡ್ಡಿತ್ತು, 3,000 ದುಡ್ಡಿತ್ತು. ದುಡ್ಡೇನು ಮುಟ್ಟಿಲ್ಲ ನಮಗೆ. ಮತ್ತು ATM ಚೆಕ್ ಬುಕ್ ಎಲ್ಲ ಅಲ್ಲೇ ಎಸ್ತು ಹೋಗಿದ್ದಾರೆ. ದುಡ್ಡು ಅಲ್ಲೇ ಇದೆ, ಒಡವೆ ಮಾತ್ರ ಎತ್ಕೊಂಡು ಹೋಗಿದ್ದಾರೆ ಸರ್. ಸರ್ ಅಶ್ವಥ್ ನಾರಾಯಣ್ ಅಂತ. ಇವರು ಧರ್ಮಸ್ಥಳಕ್ಕೆ ಇದು ಟ್ರಿಪ್ ಇದ್ದರು ದೇವಸ್ಥಾನಕ್ಕೆ ಅಂತ. ಇವರು ನನ್ನ ತಮ್ಮವ್ರಿಗೆ ಸುದ್ದಿ ಮುಟ್ಟಿಸಿದ್ದಾರೆ ಇಲ್ಲಿ ಕಳ್ತನ ಆಗಿರೋದು. ಸುಮಾರು 8-8:30 ಟೈಮಿಂಗ್ಸಲ್ಲಿ. ಅದಾದ ತಕ್ಷಣ ನನಗೆ ಫೋನ್ ಮಾಡಿ ಅಣ್ಣ ಈ ಥರ ಆಗಿದೆ ಅಂತ ಸುದ್ದಿ ಮುಟ್ಟಿಸಿದ್ದಾರೆ. ನಾನು ಇಲ್ಲಿ ಬಂದು ನೋಡಿದಾಗ ಪೂರ್ತಿ ಕಳ್ತನ ಆಗಿತ್ತು. ಅಕ್ಕಪಕ್ಕದವ್ರು ಎಲ್ಲ ನೋಡಿದ್ದಾರೆ, ಬಾಕ್ಲು ಓಪನ್ ಆಗಿರೋದೆಲ್ಲ. ಈ ಥರ ಪದೇ ಇಲ್ಲೆಲ್ಲ ಅಕ್ಕಪಕ್ಕ ಎಲ್ಲ ಆಗ್ತಾಯಿದ್ದಾರೆ. ಒಬ್ಬೊಬ್ಬರೇ ಇರ್ತಾರೆ, ಒಬ್ಬೊಬ್ಬರೇ ಹೆಂಗಸರು. ಈಗ ನಮ್ಮ ಅತ್ತೆ ಒಂದೇ ಇರೋದು ಈ ಮನೆಯಲ್ಲಿ. ಅಕಸ್ಮಾತ್ ದುಡ್ಡಿಗೋಸ್ಕರನೇ
ಈ ಥರ ಕತ್ ಕುಯ್ಯೋದು ಅದು ಇದು ಮಾಡೋದು, ಒಬ್ಬೊಬ್ಬರ ತಲೆ ಹೊಡಿಯೋದು, ಈ ಥರ ಏನಾರ ಮಾಡಿ ಈ ಬಿಸಾಕು ಹೋದರೆ ಈ ಈ ಚಿನ್ನಕ್ಕೋಸ್ಕರ ದುಡ್ಡಿಗೋಸ್ಕರ ಮುಂದೆ ನಮ್ಮ ಅತ್ತೆ ಗತಿ ಏನು ಅಂತ ನಾನು ಇಲ್ಲಿ ಒಂದು ಸ್ವಲ್ಪ ಮನಸ್ಫೂರ್ತಿ ನಾನು ಒಂಥರ ಅದು ದುಃಖತಸ್ಥನಾಗಿ ಮಾತಾಡ್ತಾ ಇದ್ದೀನಿ. ನಮ್ಮ ಅತ್ತೆಗೆ ಸೇಫ್ಟಿ ಅನ್ನೋದು ಇಲ್ಲ. ಇಲ್ಲಿ ಒಬ್ಬೊಬ್ಬರೇ ಇರ್ತಾರೆ. ಪೊಲೀಸ್ ಅಧಿಕಾರಿಗಳು ಈ ಥರ ಕಳ್ತನ ಆಗಿದೆಯಲ್ಲ, ಇದ್ರ ಬಗ್ಗೆ ಸ್ವಲ್ಪ ಕ್ರಮ ಜರುಗಿಸ್ಬೇಕಾಗಿ ಮನ್ಸಿಗೆ ದಟ್ಟಂಗೆ ಕೇಳ್ಕೊಳ್ತಾ ಇದ್ದೀವಿ. ಯಾಕೆಂದರೆ ನಮ್ಮ ಅಮ್ಮರು ಒಬ್ಬರೇ ಇರ್ತಾರೆ. ಈಗ ಅವ್ರು ಇದ್ದ ಸಂದರ್ಭದಲ್ಲೆಲ್ಲ ಮಾತಾಡ್ತಾ ಇರ್ತೀವಿ. ಅವರು ಮನೆಗೆ ಇಲ್ದಿದ್ದ ಸಂದರ್ಭದಲ್ಲಿ ಯಾರೋ ಬಿಗ ಹೊಡೆದಾರ ಅಂತೇಳಿ ನಮ್ಮ ಎದುರುಗಡೆ ಮನೆಯವ್ರು ನಾವೆಲ್ಲ ಮೇಡಮರೆಲ್ಲ ನೋಡಿದಾಗ ಅಲ್ಲಿ ಬಿಗ ಹೊಡೆದಿತ್ತು. ಯಾಕೆಂದ್ರೆ ಬಿಗ ಹೊಡೆದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಗಾಬರಿ ಆಗುತ್ತೆ. ಮನೆಗೆ ಯಾರು ಇಲ್ದಾಗ ಈ ಥರ ಮಾಡಿದಾರಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಒಂದೇ ಇರುತ್ತೆ. ಈ ಥರ ಸನ್ನಿವೇಶಗಳು ಜರುಗಿದ್ರೆ ಮುಂದೆ ಪಾಪ ಅವ್ರ ಪ್ರಾಣಕ್ಕೆ ಪ್ರಾಬ್ಲಮ್. ಯಾಕೆಂದರೆ ದುಡ್ಡಿಗೋಸ್ಕರ ಒಡವಿಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ಕೇಸಲ್ಲ ಜನಗಳು. ಅಂಥ ಸಂದರ್ಭದಲ್ಲಿ ದಯಮಾಡಿ ಅಮ್ಮ ಕಷ್ಟಪಟ್ಟು ಜೀವನದಲ್ಲಿ ನೊಂದು ಬೆಂದು ಆ ಕೂಡಿಟ್ಟಂತಹ ಒಡವೆ ಹಣನನ್ನು ಈ ಥರ ದೋಚ್ಕೊಂಡು ಹೋದರೆ ಪಾಪ ಅಂಥವ್ರ ಗತಿ ಯಾರು? ಅವ್ರು ಯಾರೂ ಇಲ್ಲ. ಅವ್ರಿಗೆ ಅಣ್ಣನ ಮಕ್ಕಳು ಅವ್ರಿಗೆ ಸಪೋರ್ಟಿಂಗ್ ಇರೋದು. ದಯಮಾಡಿ ನಮ್ಮ ಪೊಲೀಸ್ ಇಲಾಖೆ ಅವರಾಗಲಿ ದಯಮಾಡಿ ಅಮ್ಮಗೊಂದು ಅರ್ಜೆಂಟ್ ನ್ಯಾಯವನ್ನು ಒದಗಿಸಿಕೊಡ್ಬೇಕು. ಅವ್ರು ಯಾರು ಕಂಡಿದ್ದಾರೆ ಅವ್ರು ಎಲ್ಲೇ ಇದ್ದರೂ ಪತ್ತೆ ಹಚ್ಚಿ ಅಮ್ಮಗೊಂದು ನ್ಯಾಯ ಒದಗಿಸಿ ಅವ್ರಿಗೆ ಹೋಗಿರುವಂತಹ ಒಡವೆನಾದರೂ ದಯಮಾಡಿ ತಲುಪಿಸ್ಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ಕೊಂಡು. ನನ್ನ ಹೆಸರು ಸುರೇಶ್ ಬಾಬು ಅಂತಂದು. ನಾವು ಇಲ್ಲೇ ಅಕ್ಕಪಕ್ಕದ ಮನೆಯವರು ನಾಗರತ್ನಮ್ಮವರು ಧರ್ಮಸ್ಥಳಕ್ಕೆ ಟೂರ್ ಹೋಗಿದ್ದರು. ಆದರೆ ನಾವು ಬೆಳಗ್ಗೆ 8 ಗಂಟೆ ಲೆವೆಲ್ನಲ್ಲಿ ಬಂದು ನೋಡಿದರೆ ಡೋರ್ ಓಪನ್ ಆಗಿತ್ತು. ಆಮೇಲೆ ನಾವು ನಾಗರತ್ನಮ್ಮವ್ರಿಗೆ ಫೋನ್ ಮಾಡಿದ್ವಿ. ನಾಗರತ್ನಮ್ಮವ್ರೆ ಹಿಂಗಾಗೈತೆ, ಬೀಗ ಓಪನ್ ಆಗೈತೆ ಅಂತಂದು. ತಿರ್ಗಿ ನಮ್ಮ ಪಕ್ಕದ ಮನೆ ಮೇಸ್ಟ್ರು ಅವರೆಲ್ಲ ಸೇರಿಕೊಂಡು ಪೊಲೀಸವ್ರಿಗೆ ಫೋನ್ ಮಾಡಿದ್ವಿ. ಈಗ ಈ ಥರ ಆಗಿಬಿಟ್ರೆ ಒಬ್ಬೊಬ್ಬರೇ ಇರ್ತಾರೆ ನಾಗರತ್ನಮ್ಮವರು. ಅವರು ಭಾಳ ಕಷ್ಟಪಟ್ಟು 40 ರೂಪಾಯಿ ಕೂಲಿಯಿಂದ ಮಾಡಿರೋರು ಇವತ್ತು ಇರೋ ಒಡವೆನ ತಗೋಬೇಕಾದ್ರೆ ಅಕಸ್ಮಾತ್ ಅವ್ರು ಒಬ್ಬರೇ ಇದ್ದಾಗ ಅವ್ರೇನಾರು ಮಾಡೋಕ್ಕಿದ್ರೆ ಯಾರ ಗತಿ, ಯಾರು ಇದನ್ನು ಒಂದು ಸ್ವಲ್ಪ ಪತ್ತೆ ಮಾಡಿ ಆ ಅಮ್ಮಗೆ ನ್ಯಾಯ ಒದಗಿಸ್ಕೊಡ್ರಿ. ಆಮೇಲೆ ಅಕ್ಕಪಕ್ಕ ಇಲ್ಲಿ ಯಾರೂ ಇರೋದಿಲ್ಲ, ಒಂದು ಸ್ವಲ್ಪ ನಮಗೆ ರಕ್ಷಣೆ ಕೊಡ್ರಿ, ಅಷ್ಟನ್ನು ನಾನು ಕೇಳ್ತೀನಿ. ಹೆಸರು ಓಂಕಾರ ಮೂರ್ತಿ, ಇದೇ ಗ್ರಾಮಸ್ಥನು. ನಾನು ಹೇಳೋದೇನು ಉದ್ದೇಶ ಅಂದರೆ, ಈ ಬುಕ್ಕಾಪಟ್ಟಣದಲ್ಲಿ ಇದೇ ಥರ ಕೇಸು ಭಾಳ ಆಗ್ತಿದ್ದಾವೆ. ಇದ್ರ ಬಗ್ಗೆ ಸರಿಯಾದ ಕ್ರಮ ಪೊಲೀಸ್ ಅಧಿಕಾರಿ ಸಂಬಂಧಪಟ್ಟ ಯಾರೇ ಆಗಿರ್ಬೋದು ಅವ್ರು ಕರೆಕ್ಟಾಗಿ ಕ್ರಮ ತಗೊಬೇಕು. ಇವತ್ತು ಈ ಮನೆ, ನಾಳೆ ಮುಂದೆ ಬೇರೆ ಯಾವುದ್ರಿದ್ದಾವೆ. ಈಗ ನಾನೊಬ್ಬ ಬೀದಿ ಬದಿ ವ್ಯಾಪಾರ, ನಾನು ಒಬ್ಬನೇ ಹೋಗ್ಬಿಡ್ತೀನಿ. ನಮ್ಮ ಮನೆಗೆ ಹೆಣ್ಮಕ್ಳು ಇರ್ತಾರೆ. ಅವ್ರಿಗೇನು ಸೇಫ್ಟಿ ಇರುತ್ತೆ? ನೈಟ್ 2 ಗಂಟೆ ಆಗಿರ್ಬೋದು, ಇಲ್ಲ 3 ಗಂಟೆ ಆಗಿರ್ಬೋದು. ನಾವು ಗಂಡು ಮಕ್ಕಳು ಹೊರಗಡೆ ದುಡಿಯೋಕ್ಕೆ ಹೋಗ್ತೀವಿ. ಈ ಮನೆಗೆ ಆಗಿರೋ ಪರಿಸ್ಥಿತಿ ನಾಳೆ ನಿಮಗೆ ಆಗ್ಬೋದು, ನಾಳೆ ನನಗೂ ಆಗ್ಬೋದು. ಇದ್ರ ಬಗ್ಗೆ ನಾವು ಗ್ರಾಮಸ್ಥರು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕರೆಕ್ಟಾಗಿರೋ ಅದನ್ನು ಕ್ರಮ ತಗೊಳ್ಳೇಬೇಕು.